ಈಗ ಹೈಕಮಾಂಡ್ ಸೂಚನೆ ಹೊರತಾಗಿ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆಗಳು ಮತ್ತೆ ಮುಂದುವರಿದಿದೆ. ಯಾರು ಮಾತಾಡಿದ್ದಾರೆ? ಎಲ್ಲಿದ್ದಾರೆ? ಅಲ್ಲಿ ಈಗ ನಾನು ಅವ್ರ ಜೊತೆನೇ ಮಾತಾಡ್ತಿದ್ವಿ. ಸುರ್ಜೇವಾಲ ಅವರು ಬೆಳಗಾಂನಾಗಿದ್ದಾರೆ, ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕುಂತು ಇವತ್ತೆಲ್ಲರೂ, ನಾನು ಅಲ್ಲೇ ಇರಬೇಕಾಗಿತ್ತು, ಒಟ್ಟಿಗೆ ಕುಂತು ಇವತ್ತೊಂದು ಹೊಸ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಯಾವುದು ಗೊಂದಲ ಇಲ್ಲ, ಮಾಧ್ಯಮ ಸೃಷ್ಟಿ ಅಷ್ಟೇ. ಯಾವಾಗ ಹೇಳಿದ್ರು? ಈಗ ನೋಡಿ, ಈಗ ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷನ ಮುಂದುವರಿಸೋದ್ರೆ ಮುಂದುವರಿಸ್ತಾರೆ, ಬದಲಾವಣೆ ಮಾಡೋದು ಬದಲಾವಣೆ ಮಾಡ್ತಾರೆ. ಹೀಗಾಗಿ ಹೈಕಮಾಂಡ್ಗಿಂತ ಯಾರೂ ದೊಡ್ಡವರಿಲ್ಲ ನಮ್ಮಲ್ಲಿ. ಅದು ಯಾರೇ ಇದ್ದರೂ ಹೈಕಮಾಂಡ್ ಮುಂದೆ ತಲೆ ಬಾಗಲೇಬೇಕು. ಈಗ ಪ್ರಸ್ತುತ ನೀವು ಏನು ಸತೀಶ್ ಜಾರಕಿಹೊಳಿ ಅವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಕುಂತ್ಕೊಂಡು ಅವರ ಮುಖ್ಯ ಲಕ್ಷ್ಯ ಏನಾಗಿದೆ, 21ನೇ ತಾರೀಕಿಗೆ ನಾವೇನು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಮಾಡ್ತಾ ಇದ್ದೀವಿ, ಆ ಕಾರ್ಯಕ್ರಮದ ಒಂದು ಸಂಘಟನೆಗೆ ಅವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ಮಂಜುನಾಥ್ ಬಂಡೇರಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಸುರ್ಜೇವಾಲ ಅವರು ನೋಟಿಸ್ ಯಾವುದು ಕೊಟ್ಟಿಲ್ಲ ಅಂತ ಒಂದು ಲೋಕಸಭಾ ಚುನಾವಣೆ ತನಕ ಮಾತ್ರ ಯಾರು ಈಗ ದುಡಿಯೋದು ಪಕ್ಷ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ನಮ್ಮಲ್ಲಿ ನಮ್ಮ ಪಕ್ಷ ಹೈಕಮಾಂಡಿಗೂ ಕೆಪಿಸಿ ಅಧ್ಯಕ್ಷ ಮುಂದುವರಿಸಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಬದಲಾವಣೆ ಮಾಡಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಅಂತಿಮ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, CWC ಇದೆ, ಹಿರಿಯ ಲೀಡರ್ಸು ಸಿದ್ದರಾಮಯ್ಯ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಕನ್ಸಲ್ಟ್ ಮಾಡ್ತಾರೆ, ಇನ್ನುಳಿದ ಸೀನಿಯರ್ ನಾಯಕ ಕನ್ಸಲ್ಟ್ ಮಾಡ್ತಾರೆ, ಕಾಲಕ್ಕೂ ನಿರ್ಣಯ ಮಾಡ್ಕೊತಿರ್ತಾರೆ. ಈಗ ಅದೆಲ್ಲ ಮುಗಿದೋಗಿದೆ. ಈಗ ಎಲ್ಲರೂ ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ದಾರೆ. ಒಳಗೆ ಪ್ರಶ್ನೆ ಕೇಳ್ತಾ ಇದ್ರಿ. ಈಗ ಕುರ್ಚಿ ಖಾಲಿನೇ ಇಲ್ಲಲ್ಲ. ಸಿಎಂ ಬದಲಾವಣೆ ಆಗೋ ಪ್ರಶ್ನೆ ಬರೋದಲ್ಲ. ಈಗ ನೋಡಿ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಕಾರ್ಚಿ ಇರ್ಲಾರ್ದಾಗ ನನ್ನ ಹೆಸರು ನಿನ್ನ ಹೆಸರು ಒಂದು ಪ್ರಶ್ನೆಯಲ್ಲಿ ಬರ್ತದೆ. ಇದೆಲ್ಲದಕ್ಕೂ ನಮ್ಮ ಪಕ್ಷದಲ್ಲಿ ಒಂದು ತಿಳ್ಕೊಂಬಿಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಏನು ನಿರ್ಣಯ ತರ್ತದೆ ಅದು ಅಂತಿಮ. ಇವತ್ತೊಂದು ದಿವಸ ಹೈಕಮಾಂಡ್ ಏನಾದ್ರು ಹೇಳಿದಾರ ಸಿಎಂ ಬದಲಾವಣೆ ಮಾಡ್ತೀವಿ ಅಂತೇಳಿ? ಹೈಕಮಾಂಡ್ ಹೇಳಿದಾಗ ಪ್ರಶ್ನೆ ಬರ್ತದೆ. ಯಾರು? ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿರೋದು ಅದು ಹೈಕಮಾಂಡ್ ಗೊತ್ತು. ಹೈಕಮಾಂಡು ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಅವರೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಾರ. ಯಾವ ಗುಂಪುಗಾರಿಕೆ ಇಲ್ರಿ. ಮನೆ ಹೋಗಿ ನೋಡ್ರಿ, ಯಾರ ಮನೆಗೆ ಊಟಕ್ಕೆ ಹೋದ್ರೆ ಈಗ ಏನಾದ್ರು, ಈಗ ನಮ್ಮ ಮನೆಗೂ CM ಅವ್ರು 2 ಸಲ ಊಟಕ್ಕೆ ಕರೆದಿದ್ರಿ, ಬಂದಿದಾರ. ಜಾರಕಿಹೊಳಿ ಊಟಕ್ಕೆ ಕರ್ಕೊಂಡು ಹೋಗಿದಾರ. ಮಂಜುನಾಥ್ ಗೌಡರು ಊಟಕ್ಕೆ ಕರೆದ್ರೆ CM ಅವ್ರು ಬರ್ತಾರೆ. ಏನ್ ಅರ್ಥ ಅದಕ್ಕೆ? ಅಷ್ಟೇ. ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದೀನಿ. ಎಷ್ಟೋ ಸಲ ಬೊಮ್ಮಾಯಿರು ನನಗೆ ಊಟಕ್ಕೆ ಕರೆದಿರ್ತಾರ, ನಾ ಅವ್ರನ್ನ ಊಟಕ್ಕೆ ಕರೆದಿರ್ತೀನಿ. 6 ವರ್ಷಕ್ಕೆ ಅವ್ರು ನಮ್ಮನ್ನು ಊಟಕ್ಕೆ ಕರೆದಿರ್ತಾರೆ, ನಾವು ಅವ್ರಿಗೆ ಊಟಕ್ಕೆ ಕರೆದಿರ್ತೀವಿ. ಆ ಸಲ ನಮ್ಮ ಅಶ್ವಥ್ ನಾರಾಯಣ ಮನೆಗೆ ಊಟಕ್ಕೆ ಬಂದಿದ್ರು, ನಮ್ಮ ಮಕ್ಕಳು ಅವರೆಲ್ಲ ಫ್ರೆಂಡ್ಸು ಊಟಕ್ಕೆ ಬಂದಾಗ ಅವ್ರ ಕುಟುಂಬ ಸಮೇತ. ಅದು ಒಂದು ದೊಡ್ಡ ಸುದ್ದಿ ಮಾಡಿದ್ರಿ. ಏನು ಬರಬಾರ್ದಾ? ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು, MB ಪಾಟೀಲ್ರು ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಯಾವುದೇ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇಲ್ಲ. ಯಾರು? ಅದು ಈಗಾಗಲೇ ತನಿಖೆ ಆಗ್ತಾ ಇದೆ. ಈಗ ತನಿಖೆ ಆಗ್ತಾ ಇದೆ. ತನಿಖೆ ಸತ್ಯಾಂಶ ಹೊರಗೆ ಬರ್ತದೆ. ಅದನ್ನ ಏನು ಕಾನೂನಾತ್ಮಕವಾಗಿ ಏನ್ ಮಾಡಕ್ ಬರ್ತದೆ ನೋಡುವಂಥದ್ದು. ಯಾರು? ನಾವು ಯಾರಿಗೂ ನೋಟಿಸ್ ಬಂದಿಲ್ಲಪ್ಪ. ಭಂಡಾರಿ ಅವರು ಸುಮ್ ಶಿಸ್ತಿನ ಇದ್ರ ಬಗ್ಗೆ ಅವರು ಕಾರ್ಯಾಧ್ಯಕ್ಷ ಆಗಿ ಹೇಳಿದಾರ. ನೋಟಿಸ್ ಕೊಡಬೇಕಾಗಿದ್ದವರು ಭಂಡಾರಿ ಅವರು ಅಲ್ಲ. ನೋಟಿಸ್ ಕೊಡಬೇಕಾಗಿದ್ದವರು AICCಯ ಪ್ರಧಾನ ಕಾರ್ಯದರ್ಶಿಗಳು, KPCC ಅಧ್ಯಕ್ಷರು, ಅವ್ರು ನೋಟಿಸ್ ಕೊಡುವಂಥದ್ದು ಇರ್ತದೆ. ಭಂಡಾರಿ ಅವರು ಒಂದು ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಒಂದು ಶಿಸ್ತಿನ ವ್ಯಾಪ್ತಿಯಲ್ಲಿ ಅವ್ರು ಹೇಳಿದ್ದಾರೆ. ತಪ್ಪೇನಿಲ್ಲ. ಮಾಡ್ತಾ ಇದೀವಿ, ಎಲ್ಲ ಫೆಸಿಲಿಟೀಸ್ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ 165 ಕೋಟಿ ಎಲ್ಲನೂ ಕೂಡ ಕ್ಲಿಯರ್ ಮಾಡಿದ್ದೀವಿ. ಈಗ ಅದು ಶಿವಮೊಗ್ಗ ಏರ್ಪೋರ್ಟ್ ನನಗೆ ಬಂದ ಮೇಲೆ ತಿಳ್ಕೊಂಡೆ, ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಇವತ್ತು ತಿರುಪತಿ ಆಗಲಿ, ಚೆನ್ನೈ ಆಗಲಿ, ಎಲ್ಲ ಕಡೆನೂ ಭಾಳ ಒಂದು ಆಗಿ ನಡೀತಾ ಇದೆ ಅಂತೇಳಿ. ಹೀಗಾಗಿ ಇನ್ನು ಅದಕ್ಕೇನೆಲ್ಲ ಶಕ್ತಿ ತುಂಬಬೇಕು, ಆ ಶಕ್ತಿಯನ್ನು ತುಂಬ್ತೀವಿ ಶಿವಮೊಗ್ಗ ಏರ್ಪೋರ್ಟ್ಗೆ. ಸೊ ನೋಡಿ, ಈಗ ಅದ್ಯಾವುದು ಕೂಡ ಈಗ ತನಿಖೆಗೆ ಅಂತಂದ್ರೆ ಮಾನ್ಯ ಚೀಫ್ ಸೆಕ್ರೆಟರಿ ಲೆವೆಲ್ನಲ್ಲಿ ಅದೆಲ್ಲನೂ ವೆರಿಫಿಕೇಶನ್ ಮಾಡಬೇಕು ಅಂತ ಕ್ಯಾಬಿನೆಟ್ನಲ್ಲಿ ಇಡೋದು ಆಗಿದೆ. ಚೀಫ್ ಸೆಕ್ರೆಟರಿ ವೆರಿಫಿಕೇಶನ್ ಮಾಡ್ತಾರೆ ಅದನ್ನು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.